ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶನಿವಾರ ಮಾಡಿಕೊಳ್ಳುವಂಥ ಅತ್ಯದ್ಭುತವಾದ ಪರಿಹಾರ. ಶನಿವಾರ ಅಂದರೆ ನಮಗೆ ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣುವಿನ ದಿನ ಅಂತ ಹೇಳ್ತೀವಿ. ಕ್ರಮಶಿಕ್ಷಣವನ್ನು ನಮಗೆ ನೀಟಾಗಿ ಏನೇ ಒಂದು ನಾವು ಕಷ್ಟ ಪಡ್ತಾಯಿದ್ರು ಅಥವಾ ನಾವು ತಪ್ಪು ಮಾಡಿದ್ರು ಅದಕ್ಕೆ ಕ್ರಮಶಿಕ್ಷಣ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಕೊಡುವಂಥ ಶನಿದೇವರ ದಿನ ಹಾಗೂ ಆಂಜನೇಯ ಸ್ವಾಮಿಯ ದಿನ ಅಂತ ಕೂಡ ಹೇಳ್ತೀವಿ. ಈ ದಿನ ನೀವು ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಮಸ್ಯೆಗಳು ರಿಪೀಟ್ ಆಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ಈ ದಿನ ಅಷ್ಟೊಂದು ವಿಶೇಷತೆಯಿಂದ ಇರುತ್ತೆ. ಕಲಿಯುಗದ ಭಗವಂತನು ಯಾವಾಗಲೂ ಅಷ್ಟೇ ಆ ತಂದೆಯನ್ನು ನಾವು ಕೇಳಿಕೊಂಡಾಗ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ತಾರೆ. ಅಂದರೆ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಎಷ್ಟೇ ಬಡತನ ಇದ್ದರೂ ಯಾವುದೇ ರೀತಿಯ ಕಷ್ಟಗಳಿದ್ದರೂ ಕೂಡ ನಂಬಿಕೆ ಇರಬೇಕು. ಈ ಕಷ್ಟದಿಂದ ನಮ್ಮನ್ನು ಭಗವಂತನು ಪಾರು ಮಾಡ್ತಾನೆ ಅಂತೇಳ್ಬಿಟ್ಟು ನಾವು ನಮ್ಮ ಪ್ರಯತ್ನ ಹಾಗೂ ಭಗವಂತನಲ್ಲಿ ನಂಬಿಕೆ ಎರಡೂ ಇರಬೇಕು ಸ್ನೇಹಿತರೆ. ನಾವು ಮಾಡುವಂಥ ಕೆಲಸದಲ್ಲಿ ಯಾವಾಗಲೂ ಅಷ್ಟೇ ಒಂದು ಆದಾಯ ಚೆನ್ನಾಗಿ ಆಗಬೇಕು. ನಾವು ಕಷ್ಟಪಡ್ತಾ ಇದ್ದೀವಿ, ನಮ್ಮ ದುಡಿಮೆಯಲ್ಲಿ ಇನ್ನಷ್ಟು ಮತ್ತಷ್ಟು ಅಂತ ಉತ್ತಮವಾದಂಥ ಫಲವನ್ನು ನಾವು ಕಂಡುಕೊಳ್ಬೇಕು ಅಂತ ಕೇಳ್ಕೊಳ್ಬೇಕು. ನಾವು ಕೆಲಸ ಮಾಡದೆ ಫಲವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಈ ಶನಿವಾರದ ದಿನ ಮುಖ್ಯವಾಗಿ ನಾವು ಕೆಲವೊಂದು ಪದಾರ್ಥಗಳನ್ನು ಮನೆಗೆ ಕೊಂಡ್ಕೊಂಡು ಬರಬಾರ್ದು. ಈ ರೀತಿ ಕೊಂಡ್ಕೊಂಡು ಬರೋದ್ರಿಂದ ನಮ್ಮ ಆರ್ಥಿಕ ವಿಚಾರಗಳೇನಿರುತ್ತೆ, ಹಣಕಾಸಿನ ಒಂದು ಸಮಸ್ಯೆಗಳಾಗಿರಬಹುದು ಜಾಸ್ತಿ ಆಗುತ್ತೆ. ಆ ದಿನಗಳಲ್ಲಿ ಶನಿವಾರ ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬರಬಾರ್ದು ಸ್ನೇಹಿತರೆ. ನೀವೇನಾದರೂ ಗೊತ್ತೋ ಗೊತ್ತಿಲ್ಲದೆ ಈ ಶನಿವಾರದ ದಿನಗಳಲ್ಲಿ ತಗೊಂಡು ಬರ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ. ಶುಕ್ರವಾರದ ದಿನಗಳಲ್ಲಿ ತಗೊಂಡು ಬನ್ನಿ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ತಗೊಂಡು ಬರುವಂಥದ್ದು ಬಹಳ ಸೂಕ್ತವಾಗಿರುತ್ತೆ. ಕಬ್ಬಿಣದ ವಸ್ತುಗಳು, ವುಡನ್ ವಸ್ತುಗಳು, ಶಾರ್ಪ್ ಆಗಿರುವಂಥ ವಸ್ತುಗಳು ಇವುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬಾರ್ದು. ಈ ರೀತಿ ಕೊಂಡ್ಕೊಂಡು ಬಂದಾಗ ನಮ್ಮ ಕಷ್ಟಗಳು ಇನ್ನೂ ದುಪ್ಪಟ್ಟಾಗುತ್ತೆ. ಆದರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಕೃತಿಯಲ್ಲಿ ಅಗಾಧವಾದಂಥ ಶಕ್ತಿ ಅನ್ನೋದು ಪ್ರತಿ ಗಿಡ, ಹೂವು, ಮರ ಎಲ್ಲದರಲ್ಲೂ ಕೂಡ ಇದೆ. ಅದನ್ನು ಯಾವುದು ನಮ್ಮ ಸಮಸ್ಯೆಗೆ ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಸೂಕ್ತವಾಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಫಸ್ಟು ಬೇ ಲೀಫ್ ಅನ್ನುವಂಥದ್ದು ಯಾರೇ ತಗೊಂಡು ಏನೇ ಪರಿಹಾರಕ್ಕೆ ಮಾಡಿದ್ರೂ ನಂಬಿಕೆಯಿಂದ ಮಾಡಿದಾಗ ಸಮಸ್ಯೆಗಳು ಬಗೆಹರಿಯುತ್ತೆ. ಮುಖ್ಯವಾಗಿ ಹಣವನ್ನು ಆಕರ್ಷಿಸುತ್ತೆ. ಅಂದರೆ ನಾವು ಏನೋ ಒಂದು ಪ್ರಮೋಷನ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಕಷ್ಟಪಟ್ಟು ದುಡಿತಾ ಇದ್ದೀವಿ, ತುಂಬ ಹಾರ್ಡ್ ವರ್ಕ್ ನಮಗೆ ಇದೆ ಅನ್ನುವಂಥವರು ಅದರಲ್ಲಿ ನಿಮಗೆ ಉತ್ತಮವಾಗಿ ಇರಬೇಕು ಅಂತ ಬಯಸ್ತಾ ಇದ್ದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಸುಖ ಸುಮ್ಮನೆ ಸಿಕ್ಕಾಪಟ್ಟೆ ಈಗ ಪ್ರತಿಯೊಂದಕ್ಕೂ ಕೂಡ ಹೊಂದಾಣಿಕೆ ಅನ್ನೋದು ಕಡಿಮೆ ಆಗಿಬಿಟ್ಟಿದೆ ಸ್ನೇಹಿತರೆ. ಅದು ದೊಡ್ಡವ್ರಿಗಾಗಿರಬಹುದು, ಚಿಕ್ಕವ್ರಿಗಾಗಿರಬಹುದು. ಬುದ್ಧಿವಾದ ಹೇಳಕ್ಕೆ ಹೋದರೂ ಕೂಡ ಅದನ್ನು ಅಪಾರ್ಥ ಮಾಡ್ಕೊಳ್ತಾರೆ. ಹೊಂದಾಣಿಕೆ ಅನ್ನೋದು ಇರೋದಿಲ್ಲ, ಕಷ್ಟ ಜಾಸ್ತಿ ಇರುತ್ತೆ. ಹಣಕಾಸಿನ ಸಮಸ್ಯೆಗಳು ತುಂಬ ಇದ್ದಾಗ ಒಂದ್ರ ಮೇಲೆ ಒಂದು ಅಂತ ಕಷ್ಟಗಳು ಬರ್ತಾನೆ ಇರುತ್ತೆ. ಇದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಶನಿವಾರ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಕಲಿಯುಗದ ಭಗವಂತನು ಭಕ್ತರ ಕಣ್ಣೀರನ್ನು ಒರೆಸುವಂಥ ಒಂದು ಕೆಲಸ. ಅದಕ್ಕೆ ಭಗವಂತನನ್ನು ನೆನೆಸ್ಕೊಳ್ತಾ ಈ ವಸ್ತುಗಳನ್ನು ತಗೊಳ್ಳಿ. ಇದು ಎಲ್ಲವೂ ಕೂಡ ನಮ್ಮ ಮನೆಯಲ್ಲೇ, ಅಡುಗೆ ಮನೆಯಲ್ಲೇ ಇರುವಂಥದ್ದು ಪ್ರತಿಯೊಂದಕ್ಕೂ ಕೂಡ ಸೂಕ್ತವಾಗಿರುತ್ತೆ. ನಮ್ಮ ಆಲೋಚನೆಗಳು, ನಾವು ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥವರು ಮನೆಯಲ್ಲಿ ಸಂತೋಷವಾಗಿ ಇರಬೇಕು, ತುಂಬ ಶಾಂತಿಯಿಂದ ತುಂಬಿರಬೇಕು, ನಾವು ಬಯಸಿದಂಥದ್ದು ನಮಗೆ ಸಿಗಬೇಕು ಅನ್ನುವಂಥವರು ಈ ರೀತಿ ಫಸ್ಟೇ ನೀವು ಈ ವಸ್ತುಗಳನ್ನು ತೆಗೆದಿಟ್ಕೊಳ್ಳಿ. ಈ ರೀತಿ ಮಾಡಿದಾಗ ನಮ್ಮ ಮನೆಯಲ್ಲಿ ಮುಖ್ಯವಾಗಿ ಸ್ನೇಹಿತರೆ ನಕಾರಾತ್ಮಕ ಶಕ್ತಿಗಳಿದ್ದಾಗ ಯಾರಿಗೆ ಆಗಿರಬಹುದು ತುಂಬ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಅಂದರೆ ನಾವು ಏನು ಮಾಡೋಕ್ಕೋದ್ರೂ ಕೂಡ ಅದು ಬೇರೆ ರೀತಿಯಲ್ಲೇ ಪರಿವರ್ತನೆ ಆದಾಗ ಕಷ್ಟಗಳು ಜಾಸ್ತಿ ಆಗುತ್ತೆ. ಇದನ್ನು
ಪರಿಹಾರದ ಮುಖಾಂತರ ತೀರಿಸ್ಕೊಂಡಾಗ ನೆಮ್ಮದಿಯ ಜೀವನ ಕಂಡುಕೊಳ್ಬಹುದು. ಹಣಕಾಸಿನ ಸಮಸ್ಯೆಗಳನ್ನು ಮುಖ್ಯವಾಗಿ ಬಗೆಹರಿಸ್ಕೊಳ್ಬಹುದು. ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಸಾಸಿವೆ ಬೇಕು, ಧನಿಯಾ ಕಾಳು ಬೇಕು. ಧನಿಯಾ ಕಾಳು ಶ್ರೀ ಮಹಾಲಕ್ಷ್ಮಿಯನ್ನು ನಾವು ಸಂಪತ್ತಿಗೆ ಅಧಿದೇವತೆ ಮಹಾಲಕ್ಷ್ಮಿಯನ್ನು ನಾವು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಮ್ಮ ಅಂತ ಕೇಳ್ಕೊಳ್ಳೋದಕ್ಕೆ. ಆ ತಾಯಿ ಯಾವ ರೂಪದಲ್ಲಿ ಅಂದರೆ ಬರೀ ನಾವು ಚಿನ್ನ, ಬೆಳ್ಳಿ, ಬಂಗಾರ, ದುಡ್ಡು ಇದನ್ನು ಮಾತ್ರ ಸಂಪತ್ತು ಅಂದ್ಕೊಳ್ತೀವಿ. ಅದಕ್ಕೂ ಮೀರಿದ್ದು ಅಂದರೆ ನಮಗೆ ಒಳ್ಳೆ ರೀತಿಯ ಸಂಸ್ಕಾರ, ಆರೋಗ್ಯ, ಮನೆಯಲ್ಲಿ ನೆಮ್ಮದಿ, ಒಟ್ಟು ಕುಟುಂಬ ಹಾಗೂ ಒಬ್ಬರನ್ನ ಕಂಡ್ರೆ ಒಬ್ಬರು ಪ್ರೀತಿಯಿಂದ ನಡ್ಕೊಳ್ಳುವಂಥದ್ದು, ಅದು ಕೂಡ ನಮಗೆ ಸಂಪತ್ತು ಸ್ನೇಹಿತರೆ. ಈಗಿನ ಕಾಲದಲ್ಲಿ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಆರೋಗ್ಯ ಅನ್ನೋದಿದ್ದರೆ ನಾವು ಕಷ್ಟಪಟ್ಟು ದುಡ್ಕೊಂಡು ಜೀವನ ಮಾಡಬಹುದು ಅನ್ನುವಂಥದ್ದು. ಆದರೆ ಆರೋಗ್ಯನೇ ಇಲ್ಲ ಅಂತ ಹೇಳಿದ್ರೆ ಕಷ್ಟಗಳು ಯಾವುದೇ ರೂಪದಲ್ಲಿ ಬರುತ್ತೆ, ಹಣಕಾಸು ಜಾಸ್ತಿ ಖರ್ಚಾಗುತ್ತೆ. ಇದಕ್ಕೆ ನೀವು ನೀಟಾಗಿ ಒಂದು ಪ್ಲೇಟನ್ನು ತಗೊಂಡು ಇದರಲ್ಲಿ ಬೇ ಲೀಫ್ ಚೆನ್ನಾಗಿರುವಂಥದ್ದು ಆದಷ್ಟು ನೋಡಿಕೊಂಡು ಒಂದು ಎಲೆಯನ್ನು ತಗೊಳ್ಳಿ, ಸ್ವಲ್ಪ ಧನಿಯಾ ಕಾಳನ್ನು ತಗೊಳ್ಳಿ. ಧನಿಯಾ ಕಾಳು ನಾನು ಫಸ್ಟೇ ತಿಳಿಸಿದೆ, ಹಣವನ್ನು ಆಕರ್ಷಿಸುವಂಥದ್ದು. ಶ್ರೀ ಮಹಾಲಕ್ಷ್ಮಿಯನ್ನು ನಾವು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕೇಳ್ಕೊಳ್ಳೋದಕ್ಕೆ. ಇನ್ನು ಸಾಸಿವೆ ಅನ್ನುವಂಥದ್ದು ಯಾವಾಗಲೂ ಮನುಷ್ಯನನ್ನು ಕಂಡ್ರೆ ಮನುಷ್ಯನಿಗೆ ಆಗೋದಿಲ್ಲ. ಅಂದರೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ನರದೃಷ್ಟಿ ಅನ್ನುವಂಥದ್ದು, ಅವ್ರ ಮೇಲೆ ಅವ್ರಿಗೆ ಅಸೂಯೆ ಜಾಸ್ತಿ ಇರುತ್ತೆ. ನಮಗಿಂತ ತುಂಬ ಚೆನ್ನಾಗಿ ಮುಂದೆ ಹೋಗ್ತಾ ಇದ್ದಾರೆ, ಎಲ್ಲವೂ ಕೊಂಡ್ಕೊಳ್ತಾ ಇದ್ದಾರೆ, ಅವ್ರು ನಮಗಿಂತ ಚೆನ್ನಾಗಿದ್ದಾರೆ ಅನ್ನುವ ರೀತಿಯಲ್ಲಿ ಅಸೂಯೆ ಪಟ್ಕೊಳ್ಳುವಂಥದ್ದು. ಅದು ನರದೃಷ್ಟಿ ಎಷ್ಟು ತಟ್ಟುತ್ತೆ ಅಂದರೆ ನಕಾರಾತ್ಮಕವಾಗಿ ಜಾಸ್ತಿನೇ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಆಗ ಮನೆಯಲ್ಲಿ ತುಂಬ ಕಷ್ಟ ಆಗುತ್ತೆ. ಇದನ್ನು ನೀವು ತಗೊಳ್ಳಿ ಸ್ವಲ್ಪ. ಅದರ ಮೇಲೆ ಕರ್ಪೂರದ ಪುಡಿಯನ್ನು ಹಾಕಬೇಕು ಸ್ನೇಹಿತರೆ. ಇದು ಎಲ್ಲವೂ ಯಾವ ಜಾಗದಲ್ಲಿ ಮಾಡಬೇಕು ಅನ್ನೋದು ನಿಮಗೆ ಡೌಟ್ ಬರುತ್ತೆ. ಶನಿವಾರ ನೀವು ದೇವ್ರ ಮನೆಯಲ್ಲಿ ಮಾಡ್ಕೊಳ್ಳಿ. ದೇವ್ರ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ನಿಮ್ಮ ಹಾಲಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬಹುದು. ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಬೇಕು, ನೆನ್ಪಿಟ್ಕೊಳ್ಳಿ. ಬೆಳಗ್ಗೆ ಅಲ್ಲ, ಬೆಳಗ್ಗೆ ಮಧ್ಯಾಹ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸಂಧ್ಯಾ ಸಮಯದಲ್ಲಿ, ಪ್ರದೋಷದ ಸಮಯದಲ್ಲಿ ಇಷ್ಟು ವಸ್ತುಗಳನ್ನು ನೀವು ನೀಟಾಗಿ ಪ್ಲೇಟಲ್ಲಿ ಹಾಕ್ಕೊಂಡು ಕೇಳ್ಕೊಳ್ಬೇಕು ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಮನೆ ದೇವರನ್ನು. ನಮಗೆ ಹಣಕಾಸಿನ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇದೆ, ಕೆಲಸಕ್ಕೆ ತುಂಬ ತೊಂದರೆ ಆಗ್ತಾಯಿದೆ, ನಮ್ಮ ಮನೆಯಲ್ಲಿ ತೀರದೇ ಇರುವಂಥ ಕಷ್ಟಗಳು, ಕಷ್ಟಗಳು ರಿಪೀಟ್ ಆಗ್ತಾನೇ ಇದೆ, ಅವುಗಳನ್ನು ತೀರಿಸುವಂತ ಕೇಳಿಕೊಂಡು ಇದನ್ನು ಹಚ್ಚಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಕೋಣೆಗಳಿರುತ್ತೋ ಆ ಕಡೆ ಎಲ್ಲ ತೋರಿಸ್ಬೇಕು ಇದರ ಹೊಗೆಯನ್ನು. ಆಗ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈ ಥರ ಉರಿಸ್ಬಿಟ್ಟು ತಣ್ಣಗಾದ ಮೇಲೆ ತಗೊಂಡೋಗಿದ್ದೆ ಮನೆಯ ಹೊರಗಡೆ ನೀವು ದೂರಕ್ಕೆ ಹಾಕಿಬಿಟ್ಟು ಬರಬೇಕು. ನಿಮ್ಮ ಮನೆಯ ಹತ್ರ ಡಸ್ಟ್ಬಿನ್ ಇದ್ದರೆ ಹೊರಗಡೆ ಹಾಕಿ ಮನೆ ಒಳಗಡೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟು ಮಾಡ್ಕೊಂಡು ನೋಡಿ, ಒಂದಷ್ಟು ಶನಿವಾರಗಳು ತುಂಬ ಬದಲಾವಣೆ ಆಗುತ್ತೆ.